ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಎಟಮಾಲಜಿ ಕ್ಲಾಸ್. ಓಕೆ, ಸೊ ಇವತ್ತಿನ ವರ್ಡ್ ಮ್ಯಾಥಮೆಟಿಕ್ಸ್ನ ಇಂಗ್ಲೀಷ್ ಪದ ಮಲ್ಟಿಪ್ಲಿಕೇಶನ್, ಕನ್ನಡ ಗಣಿತದ ಪದ ಗುಣಾಕಾರ. ಈ ಎರಡೂ ಪದಗಳು ಯಾವುದರಿಂದ ಬಂದಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಈ ಮಲ್ಟಿಪ್ಲಿಕೇಶನ್ ಹೇಗೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಬಂದಿತ್ತೋ ಅದೇ ಥರ ಸಿಮಿಲರ್ ವರ್ಡಿಂದಾನೇ ಇದು ಬಂದಿರೋವಂಥದ್ದು. ಸೇಮ್ ಲ್ಯಾಂಗ್ವೇಜ್, ಲ್ಯಾಟಿನ್ ಲ್ಯಾಂಗ್ವೇಜಿಂದ ಬಂದಿರೋವಂಥದ್ದಾಗಿರುತ್ತೆ. ಲ್ಯಾಟಿನ್ ಲ್ಯಾಂಗ್ವೇಜಿನ ಮಲ್ಟಿಪ್ಲಿಕೇರ್, ಓಕೆ, ಮಲ್ಟಿ ಅಂತ ಹೇಳಿದ್ರೆ ಮೆನಿ, ಪ್ಲಿಕೇರ್ ಅಂತ ಹೇಳಿದ್ರೆ ಟು ಇನ್ಕ್ರೀಸ್ ಅನ್ನೋ ಒಂದು ಅರ್ಥನ ಕೊಡುತ್ತೆ. ಅದೇ ರೀತಿ ಇನ್ನೂ ಎರಡು ವರ್ಡ್ ಇದೆ, ಒಂದು ನೌನು ಒಂದು ವರ್ಬ್ ಆಗಿರುತ್ತೆ. ಅದರಲ್ಲಿ ಮಲ್ಟಿಪ್ಲಿಕೇಶಿಯೋ ಇದು ನೌನ್, ಮಲ್ಟಿಪ್ಲಿಕೇಶನ್ನಮ್ ಇದು ವರ್ಬ್. ಸೊ ಇದು ಮೂರು ವರ್ಡನ್ನು ಸೇರಿಸಿ ಮುಂದೆ ನಾವು ಬದಲಾವಣೆ ಮಾಡ್ಕೊಳ್ತಾ ಚೇಂಜಸ್ ಮಾಡ್ಕೊಳ್ತಾ ಬಂದಿರೋ ವರ್ಡೇನೆ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ರೆ ಟು ರಿಪೀಟ್, ಟು ಇನ್ಕ್ರೀಸ್. ಓಕೆ, ಸೊ ಹಾಗೆ ಅದೇ ರೀತಿ ಕನ್ನಡದಲ್ಲಿ ನಾವು ಬಳಸುವಂತಹ ಪದ ಗುಣಾಕಾರ. ಮೂಲತಃ ಇದು ಸಂಸ್ಕೃತ ಭಾಷೆಯ ಪದ ಆಗಿರುತ್ತೆ. ಅದೇ ರೀತಿ ಇದನ್ನು ಕೂಡ ನಾವು ಎರಡು ಪದಗಳಾಗಿ ವಿಂಗಡಣೆ ಮಾಡ್ತೀವಿ. ಓಕೆ, ಗುಣ ಮತ್ತು ಕಾರ ಅಂತ ಹೇಳಿಬಿಟ್ಟು. ಸೊ ಆ್ಯಕ್ಚುಲಿ ಗುಣ ಪದದ ಅರ್ಥ ಏನು ಅಂತ ಹೇಳಿದ್ರೆ ಮಡಚು ಅಂತ ಅರ್ಥನ ಕೊಡುತ್ತೆ ಸಂಸ್ಕೃತದಲ್ಲಿ. ಸೊ ಕಾರ ಅಂತ ಹೇಳಿದ್ರೆ ಮಾಡು, ಈ ಒಂದು ಪ್ರಕ್ರಿಯೆಯನ್ನು ಮಾಡು ಅನ್ನೋ ಅರ್ಥನ ಕೊಡುತ್ತೆ. ಸೊ ಇದು ಹೇಗಪ್ಪ ನಮ್ಮ ಗುಣಾಕಾರ ಆ್ಯಕ್ಚುಯಲ್ ಮ್ಯಾಥಮೆಟಿಕ್ಸ್ಗೆ, ಗಣಿತಕ್ಕೆ ಹೇಗೆ ಅರ್ಥನ ಕೊಡುತ್ತೆ ಅಂತ ಹೇಳಿದ್ರೆ, ನಾನು ಹೇಳಿದೆ ಅಲ್ವಾ, ಗುಣ ಅಂತ ಹೇಳಿದ್ರೆ ಮಡಿಚು ಅಂತ. ಎಷ್ಟು ಸರಿ ಮಡಿಸ್ತಾ ಹೋಗ್ತೀಯೋ ಅದೇ ಗುಣಾಕಾರ. ಓಕೆ, ಸೊ ನಾವು ಕರ್ಚೀಪನ್ನು ಮಡಚೋದನ್ನು ಎಲ್ಲ ನೋಡಿರ್ತೀವಿ. ಒಂದು ಫುಲ್ ಇದ್ರೆ ಒನ್ ಫೋಲ್ಡ್, ಟೂ ಫೋಲ್ಡ್, ಈ ಥರ ರಿಪೀಟೆಡ್ ಫೋಲ್ಡಿಂಗ್ಸನ್ನು ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಗುಣ ಮಡಚುವಿಕೆ ಅಂತ ಹೇಳಿದ್ರೆ ರಿಪೀಟೆಡ್. ಓಕೆ, ಪದೇ ಮತ್ತೆ ಮತ್ತೆ ಮಾಡು ಅನ್ನೋ ಒಂದು ಅರ್ಥನ ಕೊಡುತ್ತೆ. ಸೊ ಹೀಗೆ ಮಲ್ಟಿಪ್ಲಿಕೇಶನ್ ಅಥವಾ ಗುಣಾಕಾರ ಪದದ ಎಟಮಾಲಜಿ ಅಥವಾ ನಿಷ್ಪತ್ತಿ ಆಗಿರುತ್ತೆ. ಸೊ ಹೇಗನ್ನಿಸ್ತು ವಿಡಿಯೋ? ನಿಮ್ಗೆ ಈ ಇನ್ಫಾರ್ಮೇಷನ್ ಗೊತ್ತಿದ್ರೆ ಯು ಕ್ಯಾನ್ ಕಮೆಂಟ್ ಆ್ಯಂಡ್ ಟೆಲ್ ಮಿ ದಟ್ಸ್ ಯು ವಾಸ್ ನೋಯಿಂಗ್ ಅಬೌಟ್ ಇಟ್. ಓಕೆ, ಸೊ ಗೊತ್ತಿಲ್ಲ ಅಂತ ಹೇಳಿದ್ರು ಈ ವಿಡಿಯೋ ಮೂಲಕ ನೀವು ತಿಳ್ಕೊತೀರಾ. ಸೊ ಐ ಲರ್ನ್ ಸಮಥಿಂಗ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ಸೋ ಡೋಂಟ್ ಫರ್ಗೆಟ್ ಟು ಶೇರ್.